ಬಿಜೆಪಿ ಎಂಬ ಪಕ್ಷಕ್ಕೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಕೇವಲ ರೂಢಿಯಾಗಿಲ್ಲ, ಅದೊಂದು ಚಟವಾಗಿ ರೋಗವಾಗಿ ಕಾಡುತ್ತಿದೆ ಎನ್ನುವುದಕ್ಕೆ ಸಚಿವ ಸಂತೋಷ್ ಲಾಡ್ ಮೇಲೆ ಮಾಡುತ್ತಿರುವ ಸುಳ್ಳು ಆರೋಪಗಳೇ ತಾಜಾ ಉದಾಹರಣೆ. ಒಬ್ಬರ ಮೇಲೆ ಆರೋಪ ಹೊರಿಸುವಾಗ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಳ್ಳಬೇಕು ಎಂಬುದು ಅವರಿಗೆ ಅರಿವಿದ್ದಂತಿಲ್ಲ. ಹೀಗಿದ್ದಾಗ ಅವರು ಮಾಡುವ ಎಲ್ಲಾ ಆರೋಪಗಳು ತಿರುಗಿ ಅವರ ಬುಡಕ್ಕೆ ಬರಲಿದೆ ಎಂಬ ಅಂದಾಜು ಅವರಿಗಿರಲಿಕ್ಕಿಲ್ಲ. ಯಾಕೆಂದ್ರೆ ಬಿಜೆಪಿ ಆಡಳಿತದಲ್ಲಿ ನಡೆದ ಭ್ರಷ್ಟಾಚಾರಗಳು ಒಂದಾ ಎರಡ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರಗಳನ್ನ ಯಾವಾಗ ಈಗಿನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಯಲಿಗೆಳೆಯಲು ಆರಂಭಿಸಿದರೋ, ಗಲಿಬಿಲಿಗೊಳಗಾದ ಬಿಜೆಪಿಗರು ಸಂತೋಷ್ ಲಾಡ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹಲವು ಆರೋಪಗಳನ್ನ ಮಾಡುತ್ತಿದೆ. ಆದರೆ ಈ ಎಲ್ಲ ಆರೋಪಗಳ ಸತ್ಯಾಸತ್ಯತೆಯನ್ನ ಓರಿಗೆ ಹಚ್ಚುವ ಕೆಲಸ ಇವತ್ತು ನಿಮ್ಮ ನ್ಯೂಸ್ ಆಫ್ ಕರ್ನಾಟಕ ಮಾಡುತ್ತಿದೆ. ಆರೋಪ ನಂಬರ್ 1, ಕಾರ್ಮಿಕ ನಿಧಿಯಲ್ಲಿ ಐಷಾರಾಮಿ ಓಡಾಟ, ಮೋಜು ಮಸ್ತಿ. ಕಾರ್ಮಿಕ ಕಲ್ಯಾಣಕ್ಕಾಗಿ ಮೀಸಲಿರುವ ಹಣದಲ್ಲಿ ಸಚಿವರು ಐಷಾರಾಮಿ ಓಡಾಟ, ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಗರ ಮೊದಲ ಆರೋಪ. ಆದರೆ ಅಸಲಿಗೆ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಸಚಿವರಾದಾಗಿನಿಂದ ಸರ್ಕಾರದಿಂದ ಕೊಡುವ ಬಹುತೇಕ ಯಾವ ಸವಲತ್ತುಗಳನ್ನು ಬಳಸಿಕೊಳ್ಳುತ್ತಿಲ್ಲ. ಅವರ ಬಹುತೇಕ ಎಲ್ಲ ಸರ್ಕಾರಿ ಪ್ರವಾಸಗಳನ್ನು ಸ್ವಂತ ಖರ್ಚಿನಲ್ಲೇ ಮಾಡಿಕೊಳ್ಳುತ್ತಿದ್ದಾರೆ. ಒಮ್ಮೆಯೂ ಸಚಿವ ಸಂತೋಷ್ ಲಾಡ್ ಸರ್ಕಾರದ ಖಜಾನೆಯಿಂದ ಹಣ ಪಡೆದಿಲ್ಲ. ಸತ್ಯ ಹೀಗಿದ್ದಾಗ ಕಾರ್ಮಿಕರ ನಿಧಿಯಲ್ಲಿ ಐಷಾರಾಮಿ ಮೋಜು ಮಸ್ತಿ ಎಲ್ಲಾಯಿತು? ಆರೋಪ ನಂಬರ್ 2, ಕಟ್ಟಡ ಕಾರ್ಮಿಕರ ಹೆಲ್ತ್ ಚೆಕಪ್ ಹೆಸರಿನಲ್ಲಿ ಸುಮಾರು 300 ಕೋಟಿ ಭ್ರಷ್ಟಾಚಾರ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನಡೆಸಲಾದ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ನಲ್ಲಿ ಸುಮಾರು 300 ಕೋಟಿ ಗುಳುಂ ಮಾಡಲಾಗಿದೆ ಎಂಬುದು ಬಿಜೆಪಿಯ ಆರೋಪ. ಆದರೆ ಅಸಲಿ ಕತೆ ಬೇರೇನೇ ಇದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಲಾದ ಈ ಯೋಜನೆಯಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ನಡೆಸಬೇಕು, ಯಾರು ಆರೋಗ್ಯ ತಪಾಸಣೆ ನಡೆಸಬೇಕು, ಒಬ್ಬ ಕಾರ್ಮಿಕನಿಗೆ ತಗುಲುವ ಆರೋಗ್ಯ ತಪಾಸಣಾ ವೆಚ್ಚ ಎಷ್ಟಿರಬೇಕು ಎಂಬುದನ್ನು ನಿರ್ದೇಶಿಸಿ ಗುತ್ತಿಗೆ ನೀಡಲಾಗಿತ್ತು. ಅದರ ಪ್ರಕಾರವೇ ಈಗಲೂ ಕೂಡ ಆರೋಗ್ಯ ತಪಾಸಣೆ ನಡೆಸಲಾಗುತ್ತದೆ. ಅಲ್ಲದೆ ಕಂಡವರಿಗೆಲ್ಲ ಕಾರ್ಮಿಕ ಕಾರ್ಡ್ಗಳನ್ನ ನೀಡಿ ಯಾರು ಅಸಲಿ ಕಾರ್ಮಿಕರು, ಯಾರು ನಕಲಿ ಕಾರ್ಮಿಕರು ಎಂಬುದನ್ನೇ ಗೊಂದಲಮಯವಾಗಿಸಿದ್ದು ಇದೇ ಬಿಜೆಪಿ. ಅಲ್ಲದೆ ಹೀಗೆ ಭ್ರಷ್ಟಾಚಾರ ನಡೆದಿದೆ ಎಂದು ದೂರು ಕೊಟ್ಟ ವ್ಯಕ್ತಿ ಸಹ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆಯೇ ಆರೋಪ ಹೊರಿಸಿದ್ದಾರೆ. ಅವರ ದೂರಿನಲ್ಲಿ ಯಾವ ವರ್ಷ ಭ್ರಷ್ಟಾಚಾರ ನಡೆದಿದೆ ಎಂಬ ಲಿಖಿತ ಅಂಶವಿದೆ. ಅಲ್ಲದೆ ಈಗಿನ ಸರ್ಕಾರವನ್ನ ಪ್ರಶ್ನೆ ಮಾಡುವ ಯಾವ ನೈತಿಕತೆಯೂ ಬಿಜೆಪಿಗೆ ಇಲ್ಲವೇ ಇಲ್ಲ ಎಂದು ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಹೀಗಿದ್ದಾಗ ಕಾರ್ಮಿಕರ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ದುಡ್ಡು ಹೊಡೆದವರು ಯಾರು? ಆರೋಪ ನಂಬರ್ 3, ರಾಜ್ಯದ ಇಎಸ್ಐ ಆಸ್ಪತ್ರೆಗಳಿಗಾಗಿ ಖರೀದಿಸಲಾದ ಅತ್ಯಾಧುನಿಕ ಆಂಬ್ಯುಲೆನ್ಸ್ ವ್ಯವಹಾರದಲ್ಲಿ ಸುಮಾರು 16.32 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಅಸಲಿಗೆ ಆ ಟೆಂಡರ್ನ ಸಂಪೂರ್ಣ ಪ್ರಕ್ರಿಯೆ ದಿನಾಂಕ 21 ನವೆಂಬರ್ 2022ರಿಂದ 28 ಫೆಬ್ರವರಿ 2023ರ ಒಳಗೆ ಮುಗಿದು ಹೋಗಿದೆ. ಸಿದ್ದರಾಮಯ್ಯನವರ ಈಗಿನ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುಂಚೆಯೇ ವಾಹನಗಳನ್ನ ಡೆಲಿವರಿ ಪಡೆಯಲಾಗಿದೆ. ಈ ಬಗ್ಗೆ ಕೂಡ ಅಗತ್ಯ ದಾಖಲೆಗಳು ಸಹ ಲಭ್ಯ ಇದೆ. ಆಗ ಯಾರ ಸರ್ಕಾರ ಆಡಳಿತದಲ್ಲಿತ್ತು? ಈಗ ಹೇಳಿ, ಬಿಜೆಪಿ ಆರೋಪಿಸುತ್ತಿರುವ ಯಾವ ಆರೋಪದಲ್ಲಿ ಹುರುಳಿದೆ? ಎಷ್ಟೆಲ್ಲ ಆರೋಪ ಹೊರಿಸುತ್ತಿರುವ ಬಿಜೆಪಿಗೆ ಈ ಎಲ್ಲ ಆರೋಪಗಳು ತನ್ನದೇ ಸರ್ಕಾರದ ಪಾಪದ ಕೂಸು ಅಂತ ಗೊತ್ತಿಲ್ಲ ಅಂತಲ್ಲ. ಕೋತಿ ತಾನು ತಿಂದು ಮೇಕೆ ಮುಖಕ್ಕೆ ಹೊರಿಸಿತು ಅಂತಾರಲ್ಲ, ಅದನ್ನ ಬಿಜೆಪಿಗರನ್ನ ನೋಡಿಯೇ ಹೇಳಿರ್ಬೇಕು.